ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಅವತ್ತು ಕತೆನ ಅರ್ಧಕ್ಕೆ ನಿಲ್ಲಿಸಿಬಿಟ್ಟು ಪೂರ್ತಿ ಹೇಳಲಿಲ್ಲ ಅಂದರೆ ಹೆಂಗೆ. ಹಾಸ್ಪಿಟ್ಲಿಗೆ ಹೋದೆ, ಹೆದ್ರುಕೊಂಡು ವಾಪಸ್ ಬಂದೆ. ಹಂಗಂತ ಹಲ್ಲುನೋವನ್ನ ತಡ್ಕೊಂಡೇ ಇರೋಕ್ಕಾಗುತ್ತಾ? ನೆಕ್ಸ್ಟು ಮಾಡಬೇಕಲ್ವಾ, ಮುಂದುವರಿಬೇಕಲ್ವಾ? ಸೊ ನಿಮಗೆ ಅನ್ಸುತ್ತಾ ಮತ್ತೆ ನಾನು ಅದೇ ಡಾಕ್ಟ್ರ್ ಹತ್ರ ಹೋಗಿರ್ತೀನಿ ಅಂತ? ಖಂಡಿತ ಇಲ್ಲ. ಡಾಕ್ಟರ್ನ ಚೇಂಜ್ ಮಾಡಿದೆ. ಭಾರತ್ ಡೆಂಟಲ್ ಅಂತ ಹೇಳಿಬಿಟ್ಟು ಇಬ್ಬರು ಕಪಲ್ಸೇನೆ, ಅಂದರೆ ಏಜ್ ಆಗಿದೆ, ತುಂಬ ವೆಲ್ ಎಕ್ಸ್ಪೀರಿಯನ್ಸ್ಡು ಡಾಕ್ಟರು. ನಮ್ಮ ಮಾವ ಅತ್ತೆಗೆಲ್ಲ ಅವರೇ ಟ್ರೀಟ್ ಮಾಡ್ತಾ ಇದ್ರಂತೆ. ಚಿಂತಾಮಣಿಯಲ್ಲಿ ಇರೋದ್ರಿಂದ ನನಗೆ ಅಷ್ಟು ಡಾಕ್ಟರ್ಸ್ ಗೊತ್ತಿಲ್ಲ. ನಾವು ಆಲ್ಮೋಸ್ಟ್ ತುಮಕೂರಿಗೆ ಹೋಗೋದು ಯಾವಾಗ್ಲೂ. ಸಿದ್ಧಾರ್ಥ ನಮಗೆ ಚಿಕ್ಕ ವಯಸ್ಸಿಂದನೂ ಒಂದು ಜ್ವರ ಬಂದರೂ ಕೂಡ ನಮ್ಮ ಅಪ್ಪ ಅಮ್ಮ ಅಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಇಲ್ಲಿರೋದ್ರಿಂದ ಅತ್ತೆ ಮಾವನ ಕೇಳಿದೆ, ಅಲ್ಲಿ ಹೋದೆ. ಬಟ್ ಆ ಡಾಕ್ಟರು ಎಷ್ಟು ಬ್ಯುಸಿ ಅಂದರೆ ಸೀರಿಯಸ್ಲಿ ಒಂದು ದಿನ ಎಲ್ಲ ವೆಯ್ಟ್ ಮಾಡಿದ್ದೀನಿ ಜಸ್ಟ್ ಚೆಕಪ್ಪಿಗೆ. ನಾನು ಸ್ಯಾಟರ್ಡೆ ಬೆಳಗ್ಗೆ ಹೋಗಿ ಕೂತ್ಕೊಂಡ್ರೆ ಅಲ್ಲಿ 10:30ಗೆ 4:30 ಒಳಗಡೆ ಕರೆದಿದ್ದಾರೆ ನನ್ನ. ಒಳಗಡೆ ಹೋಗ್ಬಿಟ್ಟು ತೋರಿಸ್ದೆ. ಬಟ್ ನನ್ನ ಸ್ಟೋರಿ ಎಲ್ಲ ಹೇಳಿದೆ. ಬೇರೆ ಡಾಕ್ಟ್ರ್ ಹತ್ರ ಹೋಗಿದ್ದೆ, ಈ ಥರ ಆಗಿತ್ತು, 3 ಇಂಜೆಕ್ಷನ್ ಕೊಟ್ಟಿದ್ರು, ನನಗೆ ತಲೆ ಸುತ್ತು ಬಂತು ಅಂತ. ಬಿಕಾಸ್ ಅದು ತುಂಬಾ ಇಂಪಾರ್ಟೆಂಟು. ಮತ್ತೆ ಅವ್ರು 3 ಇಂಜೆಕ್ಷನ್ ಕೊಟ್ಟು ನಾನು ಹೇಗೇಗೋ ಆಡಬಾರ್ದಲ್ವಾ. ಸೊ ಫಸ್ಟ್ ಥಿಂಗ್ ನಾನು ಮಾಡಿದ್ದು ಅದು. ಅವರು ಮೆಡಿಸಿನ್ ಕೊಡ್ದಲ್ಲೇ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಲ್ಲ. ಹಾಗಾಗಿ ಏನು ಹೇಳಿದ್ರು, ನಾಳೆ ಬೆಳಗ್ಗೆ ಬೇಗ ಬನ್ನಿ, 2 ಟೈಮ್ಸು ಟ್ಯಾಬ್ಲೆಟ್ಸ್ ಕೊಟ್ಟಿರ್ತೀನಿ. ಇವತ್ತು ನೈಟ್ 1 ಟೈಮು, ನಾಳೆ ಬೆಳಗ್ಗೆ 1 ಟೈಮ್ ಟ್ಯಾಬ್ಲೆಟನ್ನು ತೊಗೊಂಡು ನೆಕ್ಸ್ಟ್ ಡೇ ಬನ್ನಿ ಅಂತ. ಸೊ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ, ಸಂಡೇ ನಮ್ಮ ಆಂಟಿಯವರೆಲ್ಲ ಕಾರ್ಡ್ ಕೊಡೋದಕ್ಕೆ ಬಂದಿದ್ರು ಅಂತ. ಮತ್ತು ಬೆಳಗ್ಗೆ ಅವ್ರಿಗೆ ತಿಂಡಿ ಎಲ್ಲ ಮಾಡಿಕೊಟ್ಟು ಸೋಮವಾರ ಬ್ರೇಕ್ ತೊಗೊಂಡೆ, ಹೋಗಲಿಲ್ಲ. ಇನ್ನು ಟ್ಯೂಸ್ಡೇ ಹೋದೆ, ಅದೇ ಈ ಥರ ಚೆಕಪ್ ಮಾಡಿ ವಾಪಸ್ ಕಳಿಸಿದ್ರು. ಬುಧವಾರದ ದಿನ ಮುಹೂರ್ತ ಕೂಡಿ ಬಂತು ನನ್ನ ಹಲ್ಲಿಗೆ. ಹೋದೆ, ಒಳಗಡೆ ಹೋಗಿದ ತಕ್ಷಣವೇ ಫಸ್ಟ್ ಕೇಸ್ ನಂದೇ ತೊಗೊಂಡ್ರು. 1 ಇಂಜೆಕ್ಷನ್ ಕೊಟ್ಟರು. ನನಗೇನು ತಲೆ ಸುತ್ತೇನೂ ಬರಲಿಲ್ಲ, ಆರಾಮಾಗಿದ್ದೆ. ನೆಕ್ಸ್ಟು ಚಿಕ್ಕದಾಗಿ ಇಷ್ಟೇ ಇಂಜೆಕ್ಷನ್ ಕೊಟ್ಟರು. ಫುಲ್ ಸಿರಂಜ್ ಏನು ಕೊಡಲಿಲ್ಲ, ಇಷ್ಟೇ ಇಂಜೆಕ್ಷನ್ ಕೊಟ್ರಲ್ವ. ಆವಾಗ ನನಗೆ ಭಯಕ್ಕೋ ಏನೋ ಅಥವಾ ಆವಾಗಿದ್ದ ಫೀಲ್ನ ನೆನೆಸ್ಕೊತಾ ಇದ್ನೋ ಏನೋ, ಲೈಟಾಗಿ ತಲೆ ತಿರುಗೋಕ್ಕೆ ಶುರುವಾಯಿತು. ಡಾಕ್ಟರ್ ಕೇಳ್ತಾಯಿದ್ರು, ಆರಾಮಾಗಿದ್ದೀರಾ ಅಂತ. ಗೊತ್ತಾಗ್ತಾ ಇತ್ತು ನನಗೆ. ಬಟ್ ಲಾಸ್ಟ್ ಟೈಮ್ ತಿರುಗ್ತಾ ಇತ್ತಲ್ಲ ಫುಲ್ಲು, ಆ ಥರ ತಿರುಗ್ತಾ ಇರಲಿಲ್ಲ, ಲೈಟಾಗಿ ತಲೆ ನನಗೆ ಸುತ್ತದಂಗೆ ಆಗ್ತಾಯಿತ್ತು. ಸೊ ನಾನು ಡಾಕ್ಟ್ರಿಗೆ ಹೇಳಿದೆ. ಅವ್ರೇನು ಮಾಡಿದ್ರು ಅಂದರೆ, ನನ್ನ ಮುಖದ ಮೇಲೆ ಸ್ವಲ್ಪನೇ ನೀರು ಹಾಕ್ಕೊಂಡು ನನ್ನ ಎಚ್ಚರವಾಗಿ ಇಟ್ಕೊಂಡೇನೆ, ನನ್ನ ಮಾತಾಡಿಸ್ಕೊಂಡೇನೆ ಟ್ರೀಟ್ಮೆಂಟನ್ನು ಸ್ಟಾರ್ಟ್ ಮಾಡಿದ್ರು. ಫಸ್ಟು 2 ಇಂಜೆಕ್ಷನ್ ಆಯ್ತಲ್ವ, ಅದಾದಮೇಲೆ ಮತ್ತೆ ಹೇಳ್ತಾಯಿದ್ರು, ಇದಕ್ಕೆ ಯೂಸ್ ಮಾಡ್ತಾ ಇದ್ದೀವಿ, ನಿಮ್ಗೆ ಈ ಥರ ಫೀಲ್ ಆಗುತ್ತೆ ಅಂತ ಹೇಳಿ. ಅದಾದಮೇಲೆ ನನಗೆ ಜೋಕ್ ಮಾಡಿಕೊಂಡು ಅವರು ಏನೇನೋ ಪ್ರಶ್ನೆಗಳನ್ನ ಕೇಳಿಕೊಂಡು, ಏಕೆಂದರೆ ವೆಲ್ ಎಕ್ಸ್ಪೀರಿಯನ್ಸ್ಡು ಡಾಕ್ಟರ್ಸ್ ಅಲ್ವಾ, ಅವ್ರಿಗೆ ಗೊತ್ತಿರುತ್ತೆ ಯಾವ ಪೇಷಂಟ್ಸನ್ನು ಯಾವ ಥರ ಟ್ರೀಟ್ ಮಾಡಬೇಕು ಅಂತ. ಮತ್ತು ಸ್ವಲ್ಪ ಪ್ರೆಷರ್ ಹಾಕ್ತೀವಿ, ಯಾಕೆಂದರೆ ಒಳಗಡೆ ಇದೆಯಲ್ವ, ಲಾಸ್ಟ್ ಹಲ್ಲಲ್ವ, ನಾವು ಸ್ವಲ್ಪ ವಸ್ಟನ್ನೆಲ್ಲ ಕ್ಲಿಯರ್ ಮಾಡಿಕೊಂಡು ಆಮೇಲೆ ಅದನ್ನು ತೆಗಿಬೇಕು ಅಂತ ಹೇಳಿ ಓಕೆ ಅಂತ ಹೇಳಿ ತೆಗ್ದಾದ್ಮೇಲೆ ನನಗೆ ಕೇಳಿದ್ರು, ಇವಾಗ ಹಲ್ಲು ತೆಗಿತಾ ಇದ್ದೀವಿ, ತೆಗಿಲ್ಲ ಅಂತ. ನಾನು ಕಣ್ಣು ಮುಚ್ಕೊಂಡಿದ್ದೆ, ನಾನೇನು ನೋಡ್ತಾ ಇರಲಿಲ್ಲ. ತೆಗೀರಿ ಅಂದರೆ ಕಣ್ಣು ಬಿಡಿ ಅಂದ್ಬಿಟ್ಟು ಕೈ ಕೊಟ್ಟರು ಹಲ್ಲನ್ನ. ಅವ್ರು ತೆಗೆದಿದ್ದು ಸಹ ನನಗೆ ಗೊತ್ತಾಗಲಿಲ್ಲ. ಅದಾದಮೇಲೆ ಸ್ಟಿಚ್ ಹಾಕಬೇಕು, ಅಲ್ಲಿ ಹಳ್ಳ ಥರ ಆಗಿರುತ್ತೆ ಹಲ್ಲು ತೆಗೆದ್ಮೇಲೆ ಅಂದರು. ಸರಿ ಓಕೆ ಅಂತಂದೆ. ಸ್ಟಿಚ್ ಹಾಕಿದ್ರು. ಮತ್ತು ಹೇಳಿದ್ರು ಸ್ಟಿಚ್ ಹಾಕಿದ ಮೇಲೆ ಏನೇನೆಲ್ಲ ಪ್ರಿಕಾಷನ್ಸನ್ನು ತೊಗೊಳ್ಬೇಕು ಅಂತ. ಪೇಯ್ನ್ ಕಿಲ್ಲರ್ಸನ್ನು ಮಿಸ್ ಮಾಡ್ದಲ್ಲೇ ತೊಗೊಳ್ಬೇಕು. ಅವತ್ತಿನ ದಿನ ಫುಲ್ ಏನೂ ತಿನ್ನೋಕ್ಕಾಗಲ್ಲ, ಐಸ್ ಕ್ರೀಮ್ ತಿನ್ನಿ, ತಣ್ಣಗಿರೋದೇನಾದರೂ ಐಸ್ ಬೇಕಾದರೆ ಇಲ್ಲಿ ಇಟ್ಕೊಳ್ಳಿ ಅಂತ ಹೇಳಿದ್ರು. ಅದಾದಮೇಲೆ ಇಲ್ಲಿ ಕಾಟನ್ ಇಟ್ಟಿರ್ತಾರೆ, ಬ್ಲಡ್ ಬರ್ತಾ ಇರುತ್ತಲ್ವ, ಹಾಗಾಗಿ ಈ ಸೈಡಲ್ಲಿ ಕಾಟನ್ ಇಟ್ಟಿರ್ತಾರೆ. ಉಗಿಯೋಕ್ಕೇನು ಟ್ರೈ ಮಾಡಬಾರ್ದು, ಸ್ಟ್ರಾ ಅಲ್ಲಿ ಕುಡಿಬಾರ್ದು, ಮತ್ತು ಊಟ ಈ ಸೈಡಲ್ಲಿ ತಿನ್ನಬಾರ್ದು, ಬಿಸಿದೇನು ತಿನ್ನಬಾರ್ದು. ರೈಟ್ ಸೈಡಲ್ಲಿ ಹಾಲು, ಬ್ರೆಡ್ಡು ಅಥವಾ ಮೊಸರನ್ನ ಈ ಥರದ್ದೇನಾದರೂ ತಿನ್ನಿ. ನೆಕ್ಸ್ಟ್ 3 ಡೇಸ್ ಬಿಟ್ಕೊಂಡು ನಿಮ್ಮ ರೆಗ್ಯುಲರ್ ಊಟ ಏನಿದೆ ಅದನ್ನು ಮಾಡ್ಕೊಳ್ಬೇಕು ಅಂತ ಹೇಳಿದ್ರು. ಈ ಒಂದು ಪ್ರಿಕಾಷನ್ಸು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಲ್ಲು ಕಿತ್ತಾದಮೇಲೆ ನೆನ್ಪಿಟ್ಕೊಳ್ಳಿ. ಮತ್ತು ನನ್ನ ಫ್ರೆಂಡ್ ಹೇಳ್ತಾ ಇದ್ಲು, ನಂದು ಸೇಮ್ ಪ್ರಾಬ್ಲಮ್ಮು, ಬಟ್ ನಿನ್ನ ವಿಡಿಯೋ ನೋಡಿದ ಮೇಲೆ ನನಗೆ ಭಯ ಆಯಿತು ಅಂತ. ಹೆದರ್ಕೊಳ್ಳೋ ಅಂಥ ಅವಶ್ಯಕತೆ ಏನೂ ಇಲ್ಲ. ನಿಮಗೆ ಬೇಕಾಗಿರೋದು ಒಂದು ಒಳ್ಳೆ ಡೆಂಟಲ್ ಸರ್ಜನ್ ಅಷ್ಟೇ. ಎಕ್ಸ್ಪೀರಿಯನ್ಸ್ಡ್ ಇರೋ ಡಾಕ್ಟ್ರ್ ಹತ್ರ ಹೋದರೆ ಖಂಡಿತವಾಗ್ಲೂ ಏನೂ ಭಯ ಆಗಲ್ಲ. ಜೊತೆಗೆ ಅವ್ರಿಗೆ ಗೊತ್ತಿರುತ್ತೆ ಡೋಸೇಜ್ ಎಷ್ಟು ಕೊಡಬೇಕು ಅನ್ನೋದು. ಅದಾದಮೇಲೆ ನಾನು ಇವಾಗ ಹೇಳಿದ್ನೆಲ್ಲ ಪ್ರೊಸೀಜರ್ಸು, ಇದೆಲ್ಲನೂ ಮಾಡಬೇಕಾದ್ರೆ ನಮಗೇನೂ ಗೊತ್ತಾಗಲ್ಲ. ವಿಡಿಯೋ ನೋಡಿ ಹೆದರ್ಕೊಳ್ಳೋಕೆ ಹೋಗಬೇಡಿ. ನಾನು ಜಸ್ಟ್ ನನ್ನ ಎಕ್ಸ್ಪೀರಿಯನ್ಸನ್ನು ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಅನಸ್ತೇಷಿಯಾ ಕೊಟ್ಟಮೇಲೆ ನಿಮಗೆ 1 ಅಲ್ಲ 10 ಹಲ್ಲು ತೆಗೆದ್ರೂ ನಿಮಗೇನೂ ಗೊತ್ತಾಗೋದಿಲ್ಲ, ನೋವಾಗೋದಿಲ್ಲ. ಬಟ್ ಒಂದೇನಪ್ಪ ಅಂದರೆ, ಅನಸ್ತೇಷಿಯಾ ಪವರ್ ಹೋದಂಗೆ ಸಖತ್ತು ಪೇಯ್ನ್ ಆಗುತ್ತೆ. ಬಟ್ ಪೇಯ್ನ್ ಕಿಲ್ಲರ್ಸ್ ನನಗೆ ತುಂಬ ಚೆನ್ನಾಗಿರೋವು ಕೊಟ್ಟಿದ್ರು. 4 ಟ್ಯಾಬ್ಲೆಟ್ಸ್ ಕೊಟ್ಟಿದ್ರು. ಆ ಪೇಯ್ನ್ ಕಿಲ್ಲರ್ಸ್ ತೊಗೊಂಡ್ಮೇಲೆ ನನಗೆ ಹಲ್ಲು ನೋವು ಬರ್ತಾನೆ ಇರಲಿಲ್ಲ.
ಅದು ಕೂಡ ಸೇಮ್, ಮಾತ್ರೆ ಪವರ್ ಕಮ್ಮಿ ಆದಂಗೆ ಪೇಯ್ನ್ ಇತ್ತು. ಒಂದು 3 days ಪೇಯ್ನ್ ಇತ್ತು. 3 days ಆದಮೇಲೂ ಕೂಡ ನನಗೆ ಈ ಸೈಡ್ ಅಗಿಯೋದಕ್ಕೆ ಭಯ ಆಗ್ತಾಯಿತ್ತು. ಯಾಕೆಂದರೆ ಸ್ಟಿಚ್ ಹಾಕಿದ್ರಲ್ವ, ನನಗೆ ನಾಲ್ಗೆಯಲ್ಲಿ ಈಗಲೂ ಹಿಂಗಂದರೆ ಅದು ದಾರ ಸಿಗುತ್ತೆ. ಸೊ ಭಯ ಆಗಿ ನಾನು ಈ ಸೈಡಲ್ಲಿ ಏನೂ ಇದುವರೆಗಾಗಿ ಅಗಿಯೋಕ್ಕೂ ಟ್ರೈ ಮಾಡಿಲ್ಲ. ಗಟ್ಟಿಯಾದಂಥ ಆಹಾರಗಳನ್ನೇನು ತಿನ್ನಬಾರ್ದು, ರೊಟ್ಟಿ ಚಪಾತಿ ಈ ಥರದ್ದೆಲ್ಲ ಅಗಿಯೋದಕ್ಕೆ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅನ್ನ ಸಾರು ಮೊಸರನ್ನ ಈ ಥರದ್ದು ಬೇಕಾದರೆ ಇಡ್ಲಿ ಆ ಥರದ್ದು ತಿನ್ಕೊಳ್ಬಹುದು. ಫಸ್ಟು 2 days ಬ್ರಷ್ ಮಾಡೋಕ್ಕೂ ಆಗಲ್ಲ. ಫಸ್ಟ್ ಡೇ ಕಂಪ್ಲೀಟಾಗಿ ಬ್ರಷ್ ಮಾಡಬಾರ್ದು ಅಂತಲೇ ಹೇಳ್ತಾರೆ. ನೆಕ್ಸ್ಟ್ ದಿನ ಗಾಯವನ್ನು ಬಿಟ್ಬಿಟ್ಟು ಲೈಟಾಗಿ ನೀವು ಬ್ರಷ್ ಮಾಡ್ಕೊಳ್ಬೇಕು. ಸೊ ಇದಾಗಿತ್ತು ನನ್ನ ಹಲ್ಲು ತೆಗೆಯುವಂಥ ಸ್ಟೋರಿ. ಅಂತೂ ಇಂತೂ ಫೈನಲಿ ಒಂದು ಹಲ್ಲನ್ನ ತೆಗೆಸ್ಕೊಂಡು ಬಂದಿದ್ದೀನಿ. ಈ ಹಲ್ಲಿಂದ ಏನು ಪ್ರಾಬ್ಲಮ್ ಇದೆ ಅಂತ ಅವ್ರೇನು ಹೇಳಲಿಲ್ಲ, ಬಟ್ ನೋಡೋಣ ಮುಂದಕ್ಕೆ ಪ್ರಾಬ್ಲಮ್ ಬಂದರೆ ನೋಡ್ಕೊಳ್ಳೋಣ ಅಂತ ಹೇಳಿ ಇದಾಗಿತ್ತು ಇವತ್ತಿನ ವ್ಲಾಗ್. ಸಿಗ್ತೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.